ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಮ್ಮ ಮೈಸೂರು ದಸರಾನ ನಂಬಿಕೊಂಡು ವಲಸೆ ಬಂದಿರಂತ ಗುಲ್ಬರ್ಗದಿಂದ ಜನಾಂಗ ಇದು. ಸುಮಾರು 15-20 ವರ್ಷದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂಥ ಈ ಒಂದು ಐತಿಹಾಸಿಕ ದಸರಾ ಹಬ್ಬಕ್ಕೆ ಇದನ್ನು ನಂಬಿಕೊಂಡು ಪ್ರತಿಯೊಂದು ಜಾತ್ರೆಗಳಿಗೂ ಪ್ರತಿಯೊಂದು ಉತ್ಸವಗಳಿಗೂ ಹೋಗಿ ಅವರು ವ್ಯಾಪಾರ ಮಾಡ್ತಿದ್ದಂಥವ್ರು. ಈ 25 ವರ್ಷದಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಅವ್ರಿಗೇನೋ ಒಂದು ತಿಳುವಳಿಕೆ ಇಲ್ಲ ಅಂದರೆ, ಈಗಾಗಲೇ ಕಾನೂನು ಬಂದಿರೋದು ನಿಮಗೆಲ್ಲ ಗೊತ್ತಿರಬೇಕು. ವಲಸೆ ಯಾರೆಲ್ಲ ಹೋಗಿರ್ತಾರೋ ಅವ್ರು ಎಲ್ಲಿಂದ ಬಂದಿದ್ದೀವಿ ಅಂತ ಒಂದು ಇಂಟಿಮೇಷನ್ ಮಾಡಬೇಕು. ಯಾಕೆಂದರೆ ಅವರು ನಾಳೆ ಸಹ ಬಂದಿರೋರು ಯಾವ ಥರ ಹೋಗಿ ಮತ್ತೆ ಊರಿಗೆ ಸೇರ್ತಾರೆ ಅನ್ನೋದವ್ರಿಗೇನೋ ಯಾರಿಗೂ ಗೊತ್ತಿಲ್ಲ ಈ ವಿಚಾರ ಗೊತ್ತಿದ್ರೆ ಇವತ್ತು ತಿಳಿಸ್ಕೊಳ್ಳೋಣ. ನಾವೆಲ್ಲ ಮೈಸೂರಿಗೆ ಬಂದಿದ್ದಾರೆ, ಇಷ್ಟು ಸಹ ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆದ್ರೇ ಇವೆಲ್ಲ ಬರೋದು. ಇವತ್ತು ಸಮಸ್ಯೆ ಆಗಿದೆ. ಇವತ್ತು ನಾವು ಗುಲ್ಬರ್ಗದ ನಮ್ಮ ಮೈಸೂರನ್ನು ನಂಬಿ ಬಂದಿರೋವಂಥ ವ್ಯಾಪಾರಕ್ಕೆ ಇಲ್ಲಿ ಬಂದಾಗ ನಾನು ವ್ಯಾಪಾರ ಮಾಡಿ ನಾನು ಸಾಲ ತೀರಿಸ್ಬೋದು, ನನ್ನ ಮಕ್ಕಳು ಮರಿಗೆ ಏನೋ ಒಂದು ಮಾಡ್ಬೋದು ಅಂತ ಬಂದಿದ್ದಾರೆ. ಇಲ್ಲಿ ಅಚಾನಕವಾಗಿ ಏನೋ ಒಂದು ತಪ್ಪು ಆಗೋಗಿದೆ. ಇವಾಗ ಏನು ಮಾಡಬೇಕಂದ್ರೆ ನಾವು ಇವ್ರನ್ನ ಹುಷಾರಾಗಿ ನಾವಿಲ್ಲ ಕಳಿಸ್ಕೊಡೋ ಜವಾಬ್ದಾರಿ ನಮ್ಮದಿದೆ. ಹಾಗೆ ನಾನು ನಮ್ಮ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮೈಸೂರಲ್ಲಿ ಹದ್ಗಿಡ್ತಾ ಇದೆ. ಮೈಸೂರಲ್ಲೆಲ್ಲ ನಮ್ಮ ರಾಜ್ಯದಲ್ಲೂ ಹದ್ಗಿಡ್ತಾ ಇದೆ. ಯಾಕೆಂದರೆ ಕೆಲವೊಂದು ನಾನಿಲ್ಲಿ ನಿಮ್ಮ ಮಾಧ್ಯಮದವರು ನೀವು ಪ್ರಶ್ನೆ ಕೇಳಿದ್ರೆ ನನಗೆ ಪರವಾಗಿಲ್ಲ, ಪೊಲೀಸರಿಗೆ ಸ್ವಲ್ಪ ಪವರ್ ಕಮ್ಮಿ ಮಾಡಿಬಿಡ್ತಾ ಇದ್ದಾರೆ. ರೌಡಿಸಮ್ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ಪೊಲೀಸರಿಗೆ ಸ್ವಲ್ಪ ಪವರ್ ಕಮ್ಮಿ ಮಾಡಿಬಿಡ್ತಾ ಇದ್ದಾರೆ. ಮುಂಚೆ ಇತ್ತಲ್ಲ, ಆ ಪವರ್ ಗತ್ತಲಿದ್ದಿದ್ರೆ ಅತ್ಯಾಚಾರ, ಈ ಕೊಲೆ, ಸುಲಿಗೆ, ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಹೊರಡೆಯಿಂದ ಬಂದಿರ್ತಾನೆ, ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನ್ನೆಲ್ಲ ಒಂದು ಕಡೆ, ಅವನನ್ನು ಟಾರ್ಗೆಟ್ ಮಾಡ್ತಾರೆ ಯಾರಾದರೂ ಅವರು. ನನ್ನ ಕಾನೂನು ವ್ಯವಸ್ಥೆಯಲ್ಲಿ ನಾವು ಹೇಳಿ, ಆ ಮಗು ಬಂದು ಗುಲ್ಬರ್ಗಾದಿಂದ ಬಂದಿರೋಂಥ ನಮ್ಮ ನಿಮ್ಮ ಹೆಸರು ಚಂದ್ರಕಾಂತ್ ಅವರ ತಮ್ಮನ ಮಗಳು. ಈಗ ಅವ್ರು ಆಗಲೇ ಹಾಸ್ಪಿಟಲ್ ಇದ್ದಾರೆ, ಮಾರ್ಚರಿಯಲ್ಲಿದೆ ಮಗು. ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇಲ್ಲಿ ಕೆಲವೊಂದು ಯಾಕಂದರೆ ಯಾರಿಗೂ ಸಡನ್ನಾಗಿ ಅವ್ರಿಗೂ ಗೊತ್ತಿಲ್ಲ. ರಾತ್ರಿ ಎಲ್ಲ ಪ್ರತಿಯೊಬ್ಬರು ಬೆಳಗ್ಗೆಯಿಂದ ರಾತ್ರಿವರೆಗೂ ವ್ಯಾಪಾರ ಮಾಡಿ ಸುಸ್ತಾಗಿ ಮಲಗಿದ್ದಂಥವ್ರು. ಮಳೆ ಬಂದಿರೋದ್ರಿಂದ ಎದ್ದಿರೋದವರು. ಈ 4:45-5 ಗಂಟೆಗೆ ಎಚ್ಚರಿಕೆ ಆಗಿದೆ. ಆ ಮಳೆ ಬಿದ್ದಾಗ ಎಚ್ಚರಿಕೆ ಆಗಿ ಅಲ್ಲಿಂದ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ನಮ್ಮ ಮುಬಾರಕ್ ಅವ್ರನ್ನ ಕರೆದಿದ್ದಾರೆ. ಯಾಕಂದರೆ ಇಲ್ಲಿ ಮೈಸೂರಿಗೆ ಬಂದಾಗ ಆಟೋದ ನಂಬರ್ ತೊಗೊಳ್ಳೋದು ಅವ್ರದ್ದೇ. ನಮ್ಮ ಸಂಘದ ಸದಸ್ಯರದ ನಂಬರ್ ತೊಗೊಂಡು ಫೋನ್ ಮಾಡಿಕೊಂಡು ಅಲ್ಲಿಂದ ಈ ಥರ ಆಗಿದೆ ಅಂತ ಹೇಳಿದಾಗ ನನಗೆ 5:45 ನನಗೆ ಫೋನ್ ಬರುತ್ತೆ. ಅಷ್ಟೊಂದು ನನಗೆ ಬರೋಷ್ಟೊತ್ತಿಗೆ ಇಲ್ಲಿ ಬಂದು ನೋಡಿದ್ರೆ ಈಗ ನಾವು ಏಕಾಏಕಿ ಏನೋ ಕಾರಣ ಕೊಡೋದಕ್ಕಾಗಲ್ಲ ಏನಾಗಿದೆ ಅಂತ. ನಿನ್ನೆ ರಾತ್ರಿ ತಂದೆ ಜೊತೆ ಮಲಗಿರೋದು. ಮಗು ಎದ್ದು ಒಂದು ವಾಶ್ರೂಮ್ಗೆ ಹೋಗೋದಕ್ಕೋಸ್ಕರ ಎದ್ದೋಗಿರ್ಬೋದು. ಆ ಸಂದರ್ಭದಲ್ಲಿ ಏನಾಗಿದೆ ಗೊತ್ತಿಲ್ಲ, ಇಲ್ಲ ಎತ್ಕೊಂಡು ಹೋಗಿದ್ದಾರೋ, ಇಲ್ಲ ಮಗು ವಾಶ್ರೂಮ್ಗೆ ಹೋಗಿದ್ಯೋ ಏನೋ ಅಂತ ಏನೋ ವಿಷಯ ಗೊತ್ತಿಲ್ಲ. ಅದರಿಂದಾಗಿ ಅವ್ರಿಗೂ ಗೊತ್ತಾಗ್ತಾ ಇಲ್ಲ, ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಗೊತ್ತಿದೆ, ಹೊರಗಡೆ ಬಂದಿದ್ದಾರೆ. ಅವ್ರ ಊರಲ್ಲಿ ಆಧಾರ್ ಕಾರ್ಡ್ ಮಾಡಬೇಕು ಅಂದ್ರೂ ಇವತ್ತು ಬಾಯಿ ಬಿಡ್ತಾ ಇದ್ದಾರೆ, 3,000 ರೂಪಾಯಿ ಕೇಳ್ತಾರಂತೆ. ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಸ್ಕೂಲ್ ಇಲ್ಲ ಅಂತ ಕೇಳ್ಕೊತಾ ಇದ್ದಾರೆ. ಈಗ ಮಗು ಬೆಳಗ್ಗೆ ಎಷ್ಟೊತ್ತರ ಮೊದಲು ನೋಡಿದ್ದಾರೆ, ಮಗು ಕಾಣಿಸ್ತಾ ಇಲ್ಲ ಅಂತ ಅವ್ರ ತಂದೆ ನೋಡಿದ್ದಾರೆ. ಮಳೆ ಬಿದ್ದಾಗ ತಂದೆ ತಾಯಿ ನೋಡಿದ್ದಾರೆ. ಮಗು ಇಲ್ಲ ಅಂತ ಹೇಳಿದಾಗ ಇನ್ನೊಂದು ಮಗು ವಾಶ್ರೂಮ್ಗೆ ಹೋಗಿದೆ, ಅಲ್ಲಿಯ ಬೈಲಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋದಾಗ ಆ ಮಗು ಅಲ್ಲಿಂದ ಕಿರ್ಸ್ಕೊಂಡು ಬಂದು ಬಟ್ಟೆಯಲ್ಲಿ ನೋಡ್ಕಾಸಿ ಬಟ್ಟೆ ಎಲ್ಲ ಮಾತಾಡಿ. ಈಗ ಆ ಹುಡುಗಿದು ಬಟ್ಟೆ ಇಲ್ಲಿ ಬಿದ್ದ ಅಂತ ಕಾಸಿ ಹೊಡ್ಕೊತ ಬಂದನು. ಇಲ್ಲ ಬಟ್ಟೆ ಎಲ್ಲ ತೆಗೆದು ಬಿಸಾಕ್ಯಾರ ಅಲ್ಲಿ. ಅವು ಸಣ್ಣ ಹುಡುಗರು ಹೋಗಿ ಕಾಸಿ ನೋಡ್ಯಾರ ಅಲ್ಲಿ. ಈ ನಮ್ಮ ಪೋರಿದು ಬಟ್ಟೆ ಒಂದು ಕಾಸಿ ದೊಡ್ಡವ್ರಿಗೆ ಬಂದು ಕಾಸಿ ಹೇಳಿದ್ರು. ಹೇಳೋಣ ಅವ್ರು ಹೋಗಿ ಕಾಸಿ ಬಟ್ಟೆ ನೋಡಿದ್ರು. ಅಲ್ಲಿ ಸ್ವಲ್ಪ ರಕ್ತ ಬಿದ್ದಿತ್ತು. ಮತ್ತು ದೊಡ್ಡವ್ರು ಹೋಗಾಸಿ ನೋಡೋ ಒಂದು ಕಾಸಿ ಅಲ್ಲಿ ತಲೆಗೆ ನೋಡಿದ್ರು, ಕೂಸು ಬಿತ್ತು. ನೀವು ಅದೇ ಜಾಗದಲ್ಲಿ ಟೆಂಟ್ ಹಾಕಿದ್ರಾ? ಎಲ್ಲಿ ಫುಟ್ಪಾತ್ ಅಲ್ಲಿ ಹಾಕಿದ್ದಾರೆ. ಅಲ್ಲಿ ವಾಶ್ರೂಮ್ ಹೋಗಿರೋದು ಅಲ್ಲಿ. ಈಗ ನಮ್ಗೆ ಅದು ಒಟ್ಟು ಗೊತ್ತಾಗಲ್ಲಾಗ್ಯದ, ಯಾರು ಮೋಸ ಮಾಡ್ಯಾರ ಯಾರಿಲ್ಲ ನಮ್ಗನು ಗೊತ್ತಿಲ್ಲ. ಮಳೆ ಬಿದ್ದ ಟೈಮಿಗೆ ಗೊತ್ತಾಯ್ತು. ನಮ್ಮ ಮಳೆ ಬಿತ್ತು, ಎಚ್ಚರಿಕೆ ಆಯ್ತು. ಅವಾಗ ಇಲ್ಲ ತಾಯಿ ತಂದೆ ಹುಷಾರು ಮಾಡಿದ್ರು. ಇಲ್ಲೇ